ಬಂಧುಗಳೇ, ಇವತ್ತು ಪ್ರಮುಖವಾಗಿ ನಾವು ಯೋಚನೆ ಮಾಡುವಂಥದ್ದು, ಇಲ್ಲಿ ನಾವು ಬಂದು ಸೇರಿರುವಂಥದ್ದು ಒಂದು ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೀರಿ. ಇದೊಂದು ಧರ್ಮ ಯುದ್ಧ. ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ಅಯ್ಯಪ್ಪ ಆಗುತ್ತೆ, ನಾಳೆ ತಿರುಪತಿ ವೆಂಕಟೇಶ್ವರ ಆಗುತ್ತೆ, ನಾಳೆ ಬೆಂಗಳೂರು ಅಣ್ಣಮ್ಮ ಆಗುತ್ತೆ. ಈ ದೇವಸ್ಥಾನಗಳ ಲಿಸ್ಟೇ ಅವರ ಹತ್ರ ಇದೆ. ಅವರು ಬರೀ ಧರ್ಮಸ್ಥಳಕ್ಕೆ ಬಂದಿಲ್ಲ. ಅವರು ಈಗ SIT ಮಾಡಿದಾರಲ್ಲ, SIT ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲಿ ಇದ್ರೂ ಬಿಡಬಾರದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, NIಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳುನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳುನಾಡಲ್ಲಿ. ಕೇರಳದ ಅಸೆಂಬ್ಲಿ ರೆಸಲ್ಯೂಷನ್ ಮಾಡಿದೆ. ಹೆಂಗ್ ಮಾಡಿದ್ರಿ ನೀವು ರೆಸಲ್ಯೂಷನ್? ಯಾರಿದ್ದಾರೆ ಇದರಿಂದ? ಬುರುಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ? ಅಂದ್ರೆ ಡೆಲ್ಲಿ ಆಯ್ತು, ಕೇರಳ ಆಯ್ತು, ತಮಿಳುನಾಡು ಆಯ್ತು, ಅಲ್ಜೀರಾ ಪಾಕಿಸ್ತಾನ್ ಅಲ್ಲೂ ಇದೆ, ಬಾಂಗ್ಲಾದೇಶದಲ್ಲೂ ಇದೆ. ಇದೆಲ್ಲ ತನಿಖೆ ಆಗ್ಬೇಕಾದ್ರೆ SIT ಅವರಿಂದ ಆಗಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಬಂಧುಗಳೇ, ನಾನು ಸರ್ಕಾರವನ್ನ ಕೇಳ್ತೀನಿ, ನಮ್ಮ ಬುರುಡೆ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ತೀನಿ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ. ಏನಣ್ಣ, ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನೆನ್ನೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ. ಆ ಮಹಿಷಾಸುರನ್ನ ಮರ್ದೆ ಮಾಡಿದೆ, ದುಷ್ಟರನ್ನ ಮರ್ದನ ಮಾಡಿದೀಯ. ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. ಒಂದು ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಸರ್ಕಾರ DK ಶಿವಕುಮಾರ್. ನಾನು ಕೇಳ್ತೀನಿ, ಹಾಗಾದ್ರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು? ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರೂ ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ದಮ್ಮಿದೆ ನಿಮ್ಗೆ? ಮಾತೆತ್ತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ. ಎಲ್ಲಿ ಸಮಾನರು? ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ, ಹಿಂದೂಗಳದಲ್ಲ ಅಂತ ಹೇಳ್ತೀರಾ? ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ? ಹೇಳ್ತೀರಾ? ನೀವು ಜಾತ್ಯತೀತ ಅನ್ನೋ ಪದನ ಹೇಳ್ತಿರಲ್ಲ. ಸಂವಿಧಾನದ ಬುಕ್, ಅಂಬೇಡ್ಕರ್ ಸಂವಿಧಾನದ ಬುಕ್ ಅನ್ನ ಜೋಬಲ್ಲ ಇಟ್ಕೊಂಡಿದ್ದೀರಲ್ಲ, ಖಾಲಿ ಪುಸ್ತಕನ ನಿಮ್ ಜೋಬಲ್ಲಿ. ಇದೇನಾ ನಿಮ್ ಸಂವಿಧಾನ? ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ. ಈ ನಕ್ಸಲ್ ಗ್ಯಾಂಗ್, ಇಲ್ಲೊಂದು ತಿಮರೋಡಿ ಗ್ಯಾಂಗ್, ಅಲ್ಲೊಂದು ನಕ್ಸಲ್ ಗ್ಯಾಂಗ್. ಇವರೆಲ್ಲ ನಗರ ನಕ್ಸಲರು. ಇವರೇ ಇದಕ್ಕೆ SIT ಕೊಟ್ಟಿದ್ದು. SIT ಕೊಟ್ರಿ, ನಾವು ಸ್ವಾಗತ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, SIT ಮೀನುಗಳು ಹಿಡಿತಾ ಇದೆ, ತಿಮಿಂಗಲ ಬೇಕು ನಮಗೆ ಅಂತ. ನಾನೊಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ. ಆಯ್ತಣ್ಣ, ಧರ್ಮಸ್ಥಳದಲ್ಲಿ ಸಾವಿರಾರು ರೇಪ್ ಔಟ್ ಇದೆ. ಏನು ಯಾವ ಲೋಕದಲ್ಲಿ ಇದ್ದೀರಿ? ನಾವು ಯಾವ ಲೋಕದಲ್ಲಿ ಇದ್ದೀರಿ? ಸಾವಿರಾರು ರೇಪು, ಸಾವಿರಾರು ಹೆಣಗಳು ಊತಿದ್ದಾರೆ ಅಂತ ಹೇಳಿ ಇಲ್ಲಿ ಬುರುಡೆ ಹುಡುಕಿದಾರಲ್ಲ, ಧರ್ಮಸ್ಥಳದಲ್ಲಿ ಬಂದು ಬುರುಡೆ ಹುಡುಕಿದ್ರಿ. ನಾನು ನಿಮ್ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಬೇಡ ಬುರುಡೆ ಬೇಡ, ಯಾವ್ದಾದ್ರು ಮಸೀದಿಯಲ್ಲಿ ಮೂಳೆ ಹುಡುಕ್ರಿ. ನಿಮ್ಗೆ ಯೋಗ್ಯತೆ ಇದ್ದಾರೆ, ನಿಮ್ಗೆ ಮೂಳೆ ಹುಡುಕಿ.
ಆಗುತ್ತಾ ನಿಮ್ಮ ಕೈಲಿ? ಸಾವಿರಾರು ಕಂಪ್ಲೇಂಟ್ ಬಂದಿದೆ, ಮಸೀದಿಗಳಲ್ಲಿ ಏನೇನು ತಪ್ಪುಗಳಾಗಿದೆ ಅಂತ ಸಾವಿರಾರು ಕಂಪ್ಲೇಂಟ್ ಬರುತ್ತೆ. ಒಂದು ಕುಡ್ಕಿದ್ದೀರಾ ನೀವು? ಮಾತೆತ್ತಿದ್ರೆ ಹಿಂದೂ ದೇವಾಲಯಗಳನ್ನ ಹುಡುಕ್ತೀರಾ, ಶ್ರದ್ಧಾ ಕೇಂದ್ರಗಳನ್ನ ಹುಡುಕ್ತೀರಾ. ಒಂದಾದ್ರೂ ಈ ಮಸೀದಿಗಳ ಬಗ್ಗೆ ಕೊಟ್ಟಿರೋ, ನಾನು ಹೇಳ್ತಾ ಇರೋದು ಮುಸಲ್ಮಾನರೇ ಕೊಟ್ಟಿದ್ದಾರೆ, ಮುಸಲ್ಮಾನರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಾದ್ರೂ ಹುಡುಕಿದ್ದೀರಾ? ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ, ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂತಹದ್ದು ಇವರ ರಕ್ತದಲ್ಲಿ ಬಂದಿದೆ. ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಪಹಲ್ಗಾಮ್ದಲ್ಲಿ ಒಂದು ಘಟನೆ ನಡೆಯಿತು. ದೇಶದ ಜನರು ಏನಲ್ಲಿ ಪ್ರವಾಸಿಗರಾಗಿ ಹೋಗಿದ್ರು, ಆ ಪ್ರವಾಸಿಗರ ಧರ್ಮವನ್ನ ಕೇಳಿ ಅವರನ್ನ ಹತ್ಯೆ ಮಾಡಿದರು. ಆ ಹತ್ಯೆ ಮಾಡಿದ ನಂತರ ಆಪರೇಷನ್ ಸಿಂಧೂರ ನಡೆಯಿತು. ಈ ಆಪರೇಷನ್ ಸಿಂಧೂರದ ಸಮಯ ಪಾಕಿಸ್ತಾನ ಕೇಳಬಹುದಾದಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರಕ್ಕೆ ಕೇಳ್ತಾ ಇದ್ದರು. ಸ್ನೇಹಿತರೆ, ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ನಮ್ಮ ಸದನವನ್ನು ನಡೀಲಿಕ್ಕೆ ಬಿಡಲಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಸ್ನೇಹಿತರ ಜೊತೆಗೆ ಹೇಗೆ ಸದನವನ್ನು ನಡೆಸಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಮೊದಲು ಆಪರೇಷನ್ ಸಿಂಧೂರ ಚರ್ಚೆ ಆಗಬೇಕು ಅಂತ ಹೇಳಿ. ಆದರೆ ಆಪರೇಷನ್ ಸಿಂಧೂರದ ಚರ್ಚೆಯ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಈ ದೇಶದಲ್ಲಿ ಭಯೋತ್ಪಾದನೆ ಘಟನೆಗಳು ಅನೇಕ ನಡೆದು, ವಿಶೇಷವಾಗಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯೊಳಗೆ, ಅದು ಮುಂಬೈ ಅಟ್ಯಾಕ್ ಇರಬಹುದು, ಅದು ಪುಣೆ ಇರಬಹುದು, ಹೈದರಾಬಾದ್ ಇರಬಹುದು, ಬೆಂಗಳೂರು ಇರಬಹುದು, ಡೆಲ್ಲಿ ಇರಬಹುದು, ಅನೇಕ ಕಡೆ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು. ಇದಕ್ಕಿಂತ ದೊಡ್ಡ ಟೆರರಿಸ್ಟ್ ಅಟ್ಯಾಕ್ಗಳದು. ಆದರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಪಾಕಿಸ್ತಾನಕ್ಕೆ ನೀವು ಮಾಡಿದ್ದೀರಿ ಅಂತ ಹೇಳಿ ಅವರನ್ನ ತಹಬಂದಿಗೆ ತರುವಂತ ಒಂದು ತಾಕತ್ತಿರಲಾರದಂಥ ಒಂದು ಪಾರ್ಟಿ, ಒಂದು ಸರ್ಕಾರ ಇತ್ತು. ನಮಗೆ ಯಾರು ಕಿಮ್ಮತ್ತ ಕೊಡ್ತಿರ್ಲಿಲ್ಲ. ಆದರೆ ಯಾವಾಗ 100 ಕಿಲೋಮೀಟರ್ ಒಳಗಡೆ ಪಾಕಿಸ್ತಾನಕ್ಕೆ ಒಳಗೆ ಹೊಕ್ಕು ಪಾಕಿಸ್ತಾನದಲ್ಲಿದ್ದಂಥ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಇದ್ದಲ್ಲೇ ಮುಗಿಸಿ ನಮ್ಮ ಸೈನಿಕರು ಬಂದಾಗ ನಮಗೆ ಪ್ರಶ್ನೆ ಮಾಡ್ತಾರೆ.